ಕೋಗಿಲು ಬಡಾವಣೆ ನಿವಾಸಿಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಕೆಸಿ ವೇಣುಗೋಪಾಲ್ ಏನು ಸಲಹೆಯನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ ಈಗ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಕೋಗಿಲು ನಿವಾಸಿಗಳಿಗೆ ಮನೆ ಭಾಗ್ಯ ಸಿಗುತ್ತಾ, ಪರ್ಯಾಯವಾಗಿ ಪರಿಹಾರ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮನೆ ಅಥವಾ ಪರಿಹಾರ. ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆ ನಡೀತಾ ಇದೆ. ಡಿಸಿಎಂ ಡಿಕೆಶಿ ವಸತಿ ಸಚಿವ ಜಮೀರ್ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಪರ್ಯಾಯ ವ್ಯವಸ್ಥೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಪ್ರಶ್ನೆ ಇರ್ತಕ್ಕಂಥದ್ದು, ಜಿಬಿಎ ತೆರವುಗೊಳಿಸಿರ್ತಕ್ಕಂಥ ಎಲ್ಲಾ ಮನೆಗಳ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಷ್ಟೇ ಮುತುವರ್ಜಿಯನ್ನ ತೋರಿಸತ್ತಾ? ಹಾಗಾದ್ರೆ ಇವರಿಗೆ ಎಲ್ಲರೂ ಒಂದೇ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಅವ್ರುಗಳೇ ಕೇಳ್ತಾ ಇದ್ದಾರೆ. ಅಲ್ಲಿ ಆ ಕೋಗಿಲು ಬಡಾವಣೆಯ ಪಕ್ಕದಲ್ಲೇ ಮನೆ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಅಲ್ಲಿನ ಜನಗಳ ಕೇಳ್ತಾ ಇದ್ದಾರೆ. ನಮ್ಗೆ ಯಾಕೆ ಈ ತಾರತಮ್ಯ ಅನ್ನೋ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಕೋಗಿಲು ಬಡಾವಣೆ ನಿವಾಸಿಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಕೆಸಿ ವೇಣುಗೋಪಾಲ್ ಏನು ಸಲಹೆಯನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ ಈಗ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಕೋಗಿಲು ನಿವಾಸಿಗಳಿಗೆ ಮನೆ ಭಾಗ್ಯ ಸಿಗುತ್ತಾ, ಪರ್ಯಾಯವಾಗಿ ಪರಿಹಾರ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮನೆ ಅಥವಾ ಪರಿಹಾರ. ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆ ನಡೀತಾ ಇದೆ. ಡಿಸಿಎಂ ಡಿಕೆಶಿ ವಸತಿ ಸಚಿವ ಜಮೀರ್ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಪರ್ಯಾಯ ವ್ಯವಸ್ಥೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಪ್ರಶ್ನೆ ಇರ್ತಕ್ಕಂಥದ್ದು, ಜಿಬಿಎ ತೆರವುಗೊಳಿಸಿರ್ತಕ್ಕಂಥ ಎಲ್ಲಾ ಮನೆಗಳ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಷ್ಟೇ ಮುತುವರ್ಜಿಯನ್ನ ತೋರಿಸತ್ತಾ? ಹಾಗಾದ್ರೆ ಇವರಿಗೆ ಎಲ್ಲರೂ ಒಂದೇ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಅವ್ರುಗಳೇ ಕೇಳ್ತಾ ಇದ್ದಾರೆ. ಅಲ್ಲಿ ಆ ಕೋಗಿಲು ಬಡಾವಣೆಯ ಪಕ್ಕದಲ್ಲೇ ಮನೆ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಅಲ್ಲಿನ ಜನಗಳ ಕೇಳ್ತಾ ಇದ್ದಾರೆ. ನಮ್ಗೆ ಯಾಕೆ ಈ ತಾರತಮ್ಯ ಅನ್ನೋ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಕೋಗಿಲು ಬಡಾವಣೆ ನಿವಾಸಿಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಕೆಸಿ ವೇಣುಗೋಪಾಲ್ ಏನು ಸಲಹೆಯನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ ಈಗ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಕೋಗಿಲು ನಿವಾಸಿಗಳಿಗೆ ಮನೆ ಭಾಗ್ಯ ಸಿಗುತ್ತಾ, ಪರ್ಯಾಯವಾಗಿ ಪರಿಹಾರ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮನೆ ಅಥವಾ ಪರಿಹಾರ. ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆ ನಡೀತಾ ಇದೆ. ಡಿಸಿಎಂ ಡಿಕೆಶಿ ವಸತಿ ಸಚಿವ ಜಮೀರ್ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಪರ್ಯಾಯ ವ್ಯವಸ್ಥೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಪ್ರಶ್ನೆ ಇರ್ತಕ್ಕಂಥದ್ದು, ಜಿಬಿಎ ತೆರವುಗೊಳಿಸಿರ್ತಕ್ಕಂಥ ಎಲ್ಲಾ ಮನೆಗಳ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಷ್ಟೇ ಮುತುವರ್ಜಿಯನ್ನ ತೋರಿಸತ್ತಾ? ಹಾಗಾದ್ರೆ ಇವರಿಗೆ ಎಲ್ಲರೂ ಒಂದೇ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಅವ್ರುಗಳೇ ಕೇಳ್ತಾ ಇದ್ದಾರೆ. ಅಲ್ಲಿ ಆ ಕೋಗಿಲು ಬಡಾವಣೆಯ ಪಕ್ಕದಲ್ಲೇ ಮನೆ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಅಲ್ಲಿನ ಜನಗಳ ಕೇಳ್ತಾ ಇದ್ದಾರೆ. ನಮ್ಗೆ ಯಾಕೆ ಈ ತಾರತಮ್ಯ ಅನ್ನೋ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಕೋಗಿಲು ಬಡಾವಣೆ ನಿವಾಸಿಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಕೆಸಿ ವೇಣುಗೋಪಾಲ್ ಏನು ಸಲಹೆಯನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ ಈಗ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಕೋಗಿಲು ನಿವಾಸಿಗಳಿಗೆ ಮನೆ ಭಾಗ್ಯ ಸಿಗುತ್ತಾ, ಪರ್ಯಾಯವಾಗಿ ಪರಿಹಾರ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮನೆ ಅಥವಾ ಪರಿಹಾರ. ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆ ನಡೀತಾ ಇದೆ. ಡಿಸಿಎಂ ಡಿಕೆಶಿ ವಸತಿ ಸಚಿವ ಜಮೀರ್ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಪರ್ಯಾಯ ವ್ಯವಸ್ಥೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಪ್ರಶ್ನೆ ಇರ್ತಕ್ಕಂಥದ್ದು, ಜಿಬಿಎ ತೆರವುಗೊಳಿಸಿರ್ತಕ್ಕಂಥ ಎಲ್ಲಾ ಮನೆಗಳ ವಿಚಾರದಲ್ಲಿ
ಕಾಂಗ್ರೆಸ್ ಸರ್ಕಾರ ಇಷ್ಟೇ ಮುತುವರ್ಜಿಯನ್ನ ತೋರಿಸುತ್ತಾ? ಹಾಗಾದ್ರೆ ಇವರಿಗೆ ಎಲ್ಲರೂ ಒಂದೇ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಅವ್ರುಗಳೇ ಕೇಳ್ತಾ ಇದ್ದಾರೆ. ಅಲ್ಲಿ ಆ ಕೋಗಿಲು ಬಡಾವಣೆಯ ಪಕ್ಕದಲ್ಲೇ ಮನೆ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಅಲ್ಲಿನ ಜನಗಳ ಕೇಳ್ತಾ ಇದ್ದಾರೆ. ನಮ್ಗೆ ಯಾಕೆ ಈ ತಾರತಮ್ಯ ಅನ್ನೋ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಕೋಗಿಲು ಬಡಾವಣೆ ನಿವಾಸಿಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಕೆಸಿ ವೇಣುಗೋಪಾಲ್ ಏನು ಸಲಹೆಯನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ ಈಗ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಕೋಗಿಲು ನಿವಾಸಿಗಳಿಗೆ ಮನೆ ಭಾಗ್ಯ ಸಿಗುತ್ತಾ? ಪರ್ಯಾಯವಾಗಿ ಪರಿಹಾರ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮನೆ ಅಥವಾ ಪರಿಹಾರ. ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆ ನಡೀತಾ ಇದೆ. ಡಿಸಿಎಂ ಡಿಕೆಶಿ ವಸತಿ ಸಚಿವ ಜಮೀರ್ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಪರ್ಯಾಯ ವ್ಯವಸ್ಥೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಪ್ರಶ್ನೆ ಇರ್ತಕ್ಕಂಥದ್ದು, ಜಿಬಿಎ ತೆರವುಗೊಳಿಸಿರ್ತಕ್ಕಂಥ ಎಲ್ಲಾ ಮನೆಗಳ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಷ್ಟೇ ಮುತುವರ್ಜಿಯನ್ನ ತೋರಿಸುತ್ತಾ? ಹಾಗಾದ್ರೆ ಇವರಿಗೆ ಎಲ್ಲರೂ ಒಂದೇ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಅವ್ರುಗಳೇ ಕೇಳ್ತಾ ಇದ್ದಾರೆ. ಅಲ್ಲಿ ಆ ಕೋಗಿಲು ಬಡಾವಣೆಯ ಪಕ್ಕದಲ್ಲೇ ಮನೆ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಅಲ್ಲಿನ ಜನಗಳ ಕೇಳ್ತಾ ಇದ್ದಾರೆ. ನಮ್ಗೆ ಯಾಕೆ ಈ ತಾರತಮ್ಯ ಅನ್ನೋ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಕೋಗಿಲು ಬಡಾವಣೆ ನಿವಾಸಿಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಕೆಸಿ ವೇಣುಗೋಪಾಲ್ ಏನು ಸಲಹೆಯನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ ಈಗ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಕೋಗಿಲು ನಿವಾಸಿಗಳಿಗೆ ಮನೆ ಭಾಗ್ಯ ಸಿಗುತ್ತಾ? ಪರ್ಯಾಯವಾಗಿ ಪರಿಹಾರ ಘೋಷಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮನೆ ಅಥವಾ ಪರಿಹಾರ. ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆ ನಡೀತಾ ಇದೆ. ಡಿಸಿಎಂ ಡಿಕೆಶಿ ವಸತಿ ಸಚಿವ ಜಮೀರ್ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಪರ್ಯಾಯ ವ್ಯವಸ್ಥೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಪ್ರಶ್ನೆ ಇರ್ತಕ್ಕಂಥದ್ದು, ಜಿಬಿಎ ತೆರವುಗೊಳಿಸಿರ್ತಕ್ಕಂಥ ಎಲ್ಲಾ ಮನೆಗಳ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಷ್ಟೇ ಮುತುವರ್ಜಿಯನ್ನ ತೋರಿಸುತ್ತಾ? ಹಾಗಾದ್ರೆ ಇವರಿಗೆ ಎಲ್ಲರೂ ಒಂದೇ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಅವ್ರುಗಳೇ ಕೇಳ್ತಾ ಇದ್ದಾರೆ. ಅಲ್ಲಿ ಆ ಕೋಗಿಲು ಬಡಾವಣೆಯ ಪಕ್ಕದಲ್ಲೇ ಮನೆ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಅಲ್ಲಿನ ಜನಗಳ ಕೇಳ್ತಾ ಇದ್ದಾರೆ. ನಮ್ಗೆ ಯಾಕೆ ಈ ತಾರತಮ್ಯ ಅನ್ನೋ ಪ್ರಶ್ನೆ ಎತ್ತುತ್ತಾ ಇದ್ದಾರೆ.